ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋನ ಒಂದು ಬೆಸ್ಟ್ ಆಗಿರುವಂಥ ಒಂದು ಕೊಟೇಶನ್ನ ಮೂಲಕ ಸ್ಟಾರ್ಟ್ ಮಾಡೋಣ. ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್. ಅರಿಸ್ಟಾಟಲ್ ಅವರು ಹೇಳಿರುವಂತೆ ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್ ಅಂತಂದರೆ ಶಿಕ್ಷಣದ ಬೇರುಗಳು ಯಾವಾಗಲೂ ಕಹಿಯಾಗಿರುತ್ತೆ, ಆದರೆ ಅದರ ಫಲ ಮಾತ್ರ ತುಂಬಾ ಸಿಹಿಯಾಗಿರುತ್ತೆ ಅನ್ನುವಂಥ ಮಾತು ತುಂಬಾ ಬೆಸ್ಟ್ ಆಗಿರುವಂಥ ಕೊಟೇಶನ್ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ಮೀ. ಯಾಕಂತಂದರೆ ಓದೋದು ಯಾವಾಗಲೂ ಎಲ್ರಿಗೂ ಕಷ್ಟದ ಕೆಲಸ, ಆದರೆ ಅದರಿಂದ ಫಲ ಮಾತ್ರ ಯಾವಾಗಲೂ ಏನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲರೂ ಕಮೆಂಟ್ಸ್ ಮಾಡ್ತಾಯಿದ್ರು ಏನಪ್ಪ ಅಂತಂದರೆ ಇಂಗ್ಲೀಷ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ GPSTR, ಕರ್ನಾಟಕ TET ಹಾಗೆ HSTRಗಳಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಬರುವಂತಹ ಟಾಪಿಕ್ಗಳ ಮೇಲೆ, ಸಿಲೆಬಸ್ಸಲ್ಲಿರುವಂತಹ ಟಾಪಿಕ್ಗಳ ಮೇಲೆ ವಿಡಿಯೋನ ಮಾಡಿ ಅಂತ ಕಮೆಂಟ್ಸ್ ಬರ್ತಾಯಿತ್ತು. ಸೊ ಅದಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ CETಯಲ್ಲಿ ನನ್ನ ಸ್ಕೋರ್ ಎಷ್ಟು ಅಂತ ಕೇಳ್ತಾ ಇದ್ರಿ. ಇದೇ ವಿಡಿಯೋನ ಕೊನೆಯಲ್ಲಿ ನಾನು ಹೇಳ್ತೀನಿ. ವಾಚ್ ದ ವಿಡಿಯೋ ಟಿಲ್ ದ ಎಂಡ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥದ್ದು. ಈ ಟಾಪಿಕ್ ಮೇಲೆ TETಯಲ್ಲಿ HSTR, ಕರ್ನಾಟಕ TET, GPSTR ಯಾವುದೇ ಇರಲಿ ಪ್ರತಿಯೊಂದು ಇಂಗ್ಲೀಷ್ ಪೇಪರ್ನಲ್ಲಿ ಇಂಗ್ಲೀಷ್ ಸಿಲೆಬಸ್ಸಲ್ಲಿ ಇರುವಂತಹ ಫಸ್ಟ್ ಟಾಪಿಕ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರುವಂಥದ್ದು. ಇದರ ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವೆಶನ್ಸ್ ಮಾತ್ರ ಡೆಫಿನೆಟಾಗಿ ಬಂದೇ ಬರುತ್ತೆ. ಸೊ ನಾವು ಸ್ಟಾರ್ಟ್ ಮಾಡೋಣ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಕೈಂಡ್ಸ್ ಬರುತ್ತೆ, 8 ವಿಧಗಳು ಬರುತ್ತೆ. ಸೊ ಫಸ್ಟ್ ಒನ್ ಬಂದು ನೌನ್ ಅಂತ. ನೌನ್ ಇಟ್ ಮೀನ್ಸ್ ನಾಮಪದ. ಸೆಕೆಂಡ್ ಒನ್ ಪ್ರನೌನ್ ಮೀನ್ಸ್ ಸರ್ವನಾಮಪದ. ಥರ್ಡ್ ಒನ್ adjective means ನಾಮವಿಶೇಷಣ. ನಂಬರ್ 4 verb means ಕ್ರಿಯಾಪದ. ನಂಬರ್ 5 adverb means ಕ್ರಿಯಾವಿಶೇಷಣ. ನಂಬರ್ 6 preposition means ಉಪಸರ್ಗಾವ್ಯಯ. ನಂಬರ್ 7 conjunction ಅಂತಂದರೆ ಸಮುಚ್ಚಕಾವ್ಯಯ. ನಂಬರ್ 8 interjection, it means ಭಾವಸೂಚಕ ಅಥವಾ ಭಾವಬೋಧಕಾವ್ಯಯ. ಇಲ್ಲಿ ನಾವು ಫಸ್ಟ್ ಒಂದೊಂದಾಗಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ನೌನ್ ಅಂತ. ನೌನ್ ಇಟ್ ಮೀನ್ಸ್ ನಾಮಪದ ಅಂತ ಅರ್ಥ. ಈ ನೌನ್ ಮೇಲೆ ಇನ್ ಡೀಟೇಲಾಗಿ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನೆಲಲ್ಲಿ. ಬೇಕಿದ್ದರೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ನ ನೋಡ್ಬೋದು. ಅದರಲ್ಲಿ ನೌನಲ್ಲಿ ಟೈಪ್ಸ್ ಆಫ್ ನೌನ್ಸ್ ಮತ್ತು ಇನ್ ಡೀಟೇಲಾಗಿ ನೌನ್ ಮೇಲೆ ಬರುವಂತಹ ಎಲ್ಲ ಕ್ವೆಶನ್ಸ್ ಮೇಲೆ ಇನ್ ಡೀಟೇಲಾಗಿ ಒಂದು ಕ್ಲಾಸ್ ಇದೆ, ಅದನ್ನು ಯಾರು ಇಂಟ್ರೆಸ್ಟ್ ಇದೆ ಅವರು ನೋಡ್ಬೋದು. ಸೊ ಇವಾಗ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡುವಾಗ ಸ್ವಲ್ಪ ಲಿಟಲ್ ಬಿಟ್ಟಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೌನ್ ಇಟ್ ಮೀನ್ಸ್ ಎ ವರ್ಡ್ ಯೂಸ್ ಟು ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ಆ್ಯನಿಮಲ್, ಆ್ಯನ್ ಐಡಿಯಾ ಆರ್ ಕ್ವಾಲಿಟಿ ಆಫ್ ಮೈಂಡ್ ಈಸ್ ಕಾಲ್ಡ್ ಎ ನೌನ್ ಅಂತಂದರೆ ನಾಮಪದ ಅಂತ ಅರ್ಥ. ನಾಮಪದ ಅಂತಂದರೆ ಇಲ್ಲಿ ಹೆಸರನ್ನು ಸೂಚಿಸುವಂಥ ಶಬ್ದಗಳಿಗೆ ನಾವು ನೌನ್ ಅಂತ ಕರಿತೀವಿ. ಸಿಂಪಲ್ಲಾಗಿ ನೆನಪಿಡುವಂತಹ ಒಂದು ಮೀನಿಂಗ್ ಅಂತಂದರೆ ಡೆಫಿನೇಷನ್ ಅಂತಂದರೆ ಇಲ್ಲಿ ನೌನ್ ಇಟ್ಸ್ ನನ್ ಅದರ್ ದೆನ್ ನೇಮಿಂಗ್ ವರ್ಡ್ ಅಂತ ನೆನಪಿಟ್ರೆ ಸಾಕು, ಇದು ನೌನ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ನೌನ್ ಅಂತಂದರೆ ನೇಮಿಂಗ್ ವರ್ಡ್ ಅಂತಂದರೆ ಹೆಸರನ್ನು ಸೂಚಿಸುವಂಥ ಪದಗಳು. ಹೆಸರನ್ನು ಸೂಚಿಸುವಂಥದ್ದು ಅಂತಂದರೆ ಯಾವುದರ ಹೆಸರನ್ನು ಸೂಚಿಸುವಂಥದ್ದು ಅಂತ ಬಂದಾಗ ನೇಮ್ ಆಫ್ ಅ ಪರ್ಸನ್ ಅಂದರೆ ವ್ಯಕ್ತಿಗಳ ಹೆಸರನ್ನು ಸೂಚಿಸುವಂಥದ್ದಾಗಿರ್ಬೋದು. ಆಮೇಲೆ ನೇಮ್ ಆಫ್ ಅ ಪ್ಲೇಸ್, ಸ್ಥಳಗಳ ಹೆಸರು. ಆಮೇಲೆ ನೇಮ್ ಆಫ್ ಥಿಂಗ್ ಮೀನ್ಸ್ ವಸ್ತುಗಳ ಹೆಸರಾಗಿರ್ಬೋದು. ಆಮೇಲೆ ನೇಮ್ ಆಫ್ ಎನಿಮಲ್ ಪ್ರಾಣಿ ಪಕ್ಷಿಗಳ ಹೆಸರಾಗಿರ್ಬೋದು. ಆಮೇಲೆ ಐಡಿಯಾಗಳನ್ನು ಹೇಳುವಂತಹದ್ದಾಗಿರ್ಬೋದು. ಆಮೇಲೆ ಕ್ವಾಲಿಟಿ ಆಫ್ ಮೈಂಡ್ ಅಂತಂದರೆ ಮನಸ್ಸಿನ ಲಕ್ಷಣಗಳನ್ನ ಹೇಳುವಂತಹದ್ದು. ಇವೆಲ್ಲವುಗಳಿಗೆ ನಾವೇನಂತ ಕರಿತೀವಿ, ನೌನ್ ಅಂತ ಕರಿತೀವಿ. ನೌನ್ ಅಂತಂದರೆ ನೇಮಿಂಗ್ ವರ್ಡ್ ಅಂತಂದರೆ ಇಟ್ ಮೀನ್ಸ್ ನನ್ ಅದರ್ ದೆನ್ ಹೆಸರನ್ನು ಸೂಚಿಸುವಂಥ ಪದಗಳು. ಸೊ ಇವಾಗ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ನಾವು. ಫಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು
ಸತ್ಯಾರ್ಥಿ ಈಸ್ ಎ ಗ್ರೇಟ್ ಸೋಷಿಯಲ್ ವರ್ಕರ್. ಇಲ್ಲಿ ಸತ್ಯಾರ್ಥಿ ಅನ್ನುವಂಥದ್ದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ಸತ್ಯಾರ್ಥಿ ಅನ್ನುವಂಥದ್ದು ನೇಮ್ ಆಫ್ ಅ ಪರ್ಸನ್ ಇದು ಒಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸ್ತದ. ಸತ್ಯಾರ್ಥಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸ್ತದ. ಸೊ ಯಾವುದೇ ಹೆಸರುಗಳಾಗಿರಲಿ ಅವು ನೌನ್ಗಳಾಗಿರ್ತವೆ. ಸತ್ಯಾರ್ಥಿ ಅನ್ನುವಂಥದ್ದು ಇಲ್ಲಿ ವ್ಯಕ್ತಿಯ ಹೆಸರನ್ನು ಸೂಚಿಸ್ತದೆ. ಸೊ ನೇಮ್ ಆಫ್ ದ ಪರ್ಸನನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇದು ನೌನ್ ಆಗಿರುತ್ತೆ. ಸೊ ನೆಕ್ಸ್ಟ್, ಹ್ಯಾಪಿ ಆ್ಯಂಡ್ ಸಾರೋ ಆರ್ ಕಾಮನ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್. ಇದು ಕ್ವಾಲಿಟಿ ಆಫ್ ಮೈಂಡನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಹ್ಯಾಪಿ ಮತ್ತು ಸಾರೋ, ಸ್ಯಾಡ್ ಇವೆಲ್ಲವೂ ಏನಿವು ಅಂತಂದರೆ ಒಂದು ಸಂತೋಷ, ದುಃಖ, ಇವು ಒಂದು ಗುಣವನ್ನು ಇಂಡಿಕೇಟ್ ಮನಸ್ಸಿನ ಲಕ್ಷಣಗಳು ಅಂತ ಹೇಳಿ ಬಂದವಲ್ಲ, ಕ್ವಾಲಿಟಿ ಆಫ್ ಮೈಂಡ್ ಅದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹ್ಯಾಪಿ ಮತ್ತು ಸಾರೋ ಇವು ಏನಾಗುತ್ತೆ, ನೌನನ್ನು ಇಂಡಿಕೇಟ್ ಮಾಡುತ್ತೆ. ಹ್ಯಾಪಿ, ಸಾರೋ ಇವು ಇದೇ ರೀತಿ ಹ್ಯಾಪಿ ಆಗಿರ್ಬೋದು, ಸಾರೋ ಆಗಿರ್ಬೋದು. ಆಮೇಲೆ ಸ್ಯಾಡ್, ಬ್ಯೂಟಿಫುಲ್ ಇವೆಲ್ಲವೂ ಏನಾಗುತ್ತೆ ನೌನ್ ಅಂತ, ಬ್ಯೂಟಿಫುಲ್ ಆಗಲ್ಲ. ಹ್ಯಾಪಿ, ಸಾರೋ, ಸ್ಯಾಡ್ ಈ ರೀತಿ ಕ್ವಾಲಿಟಿ ಆಫ್ ಮೈಂಡನ್ನ ಒಂದು ಲಕ್ಷಣವನ್ನು ಹೇಳಬೇಕಾದ್ರೆ ಬಳಸುವಂಥ ಶಬ್ದಗಳು ಅಥವಾ ಪದಗಳು ನೌನ್ಗಳಾಗಿರುತ್ತೆ. ಥರ್ಡ್ ಎಕ್ಸಾಂಪಲ್, ಐ ಎಂಜಾಯ್ ವಾಚಿಂಗ್ ಕ್ರಿಕೆಟ್. ಇಲ್ಲಿ ಕ್ರಿಕೆಟ್ ಅನ್ನುವಂತಹದ್ದು ನೌನ್ ಆಗಿ ಇಲ್ಲಿ ಇಟ್ಸ್ ಅ ನೇಮ್ ಆಫ್ ಅ ಗೇಮ್ ಅದ ಒಂದು ಹೆಸರಾಗಿರೋದ್ರಿಂದ, ಅಂದರೆ ಯಾವುದೇ ಹೆಸರು ಇಲ್ಲಿ ಕ್ರಿಕೆಟ್ ಅನ್ನುವಂಥದ್ದು ಒಂದು ವಸ್ತು ಅಂತ ಕೂಡ ನಾವು ಅಥವಾ ಒಂದು ವಿಚಾರ ಅಂತ ಕೂಡ ಹೇಳ್ಬೋದು. ಇಲ್ಲಿ ಕ್ರಿಕೆಟ್ ಅನ್ನುವಂಥದ್ದು ಒಂದು ಆಟದ ಹೆಸರು. ಸೊ ಹೆಸರನ್ನು ಇಂಡಿಕೇಟ್ ಮಾಡುವಂಥ ಎಲ್ಲ ಶಬ್ದಗಳು ನೌನ್ಗಳಾಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಡಿಕ್ಷನರಿ ಈಸ್ ಯೂಸ್ಫುಲ್ ಫಾರ್ ಸ್ಟೂಡೆಂಟ್ಸ್. ದ ನೇಮ್ ಆಫ್ ಥಿಂಗ್ ಆರ್ ಅ ಬುಕ್. ಇಲ್ಲಿ ಬುಕ್ಗಳ ಹೆಸರುಗಳಂಥವು ಎಲ್ಲವೂ ಕೂಡ ಏನಾಗಿರುತ್ತೆ, ನೌನ್ಗಳಾಗಿರುತ್ತೆ. ಡಿಕ್ಷನರಿ ಅನ್ನುವಂಥದ್ದು ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಹೆಸರು. ಸೊ ಅಥವಾ ಇದು ವಸ್ತು ಕೂಡ ಆಗಿರುತ್ತೆ, ಥಿಂಗ್ ಕೂಡ ಆಗಿರುತ್ತೆ. ಸೊ ಡಿಕ್ಷನರಿ ಅನ್ನುವಂಥದ್ದು ಕೂಡ ನೌನ್ ಆಗಿರುತ್ತೆ. ನೆಕ್ಸ್ಟ್, ನಾಲೆಜ್ ಬ್ರಿಂಗ್ಸ್ ವಿಸ್ಡಮ್. ಇಲ್ಲಿ ನಾಲೆಜ್ ಮತ್ತು ವಿಸ್ಡಮ್ ಇವೆರಡು ಅಬ್ಸ್ಟ್ರಾಕ್ಟ್ ಐಡಿಯಾಸ್. ಅಬ್ಸ್ಟ್ರಾಕ್ಟ್ ಐಡಿಯಾ ಅಂತಂದರೆ ಇಲ್ಲಿ ನಾವು ಯಾವುದನ್ನೇ ನಮ್ಮ ಕೈಯಿಂದ ಮುಟ್ಲಿಕ್ಕೆ ಸಾಧ್ಯ ಇರೋದಿಲ್ಲಲ್ಲ, ಅಂತಹ ವಿಚಾರಗಳನ್ನು ನಾವು ಏನಂತ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ಐಡಿಯಾ ಅಂತ ಹೇಳ್ತೀವಿ. ಸೊ ಅಂತಂದರೆ ಇದು ವಿಚಾರಗಳು. ವಿಸ್ಡಮ್ ಅಂತಂದರೆ ಬುದ್ಧಿವಂತಿಕೆ, ನಾಲೆಜ್ ಅಂತಂದರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಇವೆಲ್ಲವುಗಳು ಅಬ್ಸ್ಟ್ರಾಕ್ಟ್ ಐಡಿಯಾಗಳಾಗಿರ್ತವೆ. ಅಂತಂದರೆ ಅಮೂರ್ತ ರೂಪದ ಭಾವನೆಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಎನಿಮಲ್. ಇಲ್ಲಿ ಪಿಕಾಕ್ ಅನ್ನುವಂಥದ್ದು ಒಂದು ಎನಿಮಲ್ ನೇಮ್. ಸೊ ಇದು ಕೂಡ ಏನಾಗುತ್ತೆ, ನೌನ್ ಆಗುತ್ತೆ. ಇದೇ ರೀತಿ ಇವೆಲ್ಲವುಗಳನ್ನ ಹೊರತುಪಡಿಸಿ ಆಮೇಲೆ ಇದೇ ರೀತಿ ಬಾಯ್, ಗರ್ಲ್, ಸ್ಕೂಲ್, ಟೇಬಲ್ ಇವೆಲ್ಲವುಗಳು ಕೂಡ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನೌನ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟವರು ಇದರಲ್ಲಿ ನೌನ್ ಯಾವುದು ಅಂತಂದ ಇಂಡಿಕೇಟ್ ಮಾಡಿರಿ ಅಂತ ಹೇಳ್ಬೋದು. ಸೆಂಟೆನ್ಸಲ್ಲಿ ಯಾವುದಾದ್ರೂ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿ ಅಲ್ಲಿ ಕೆಳಗಡೆ ನೌನ್, ಪ್ರನೌನ್, ವರ್ಬ್, ಎಡ್ವರ್ಬ್ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟು ಕ್ವಶನ್ಸ್ಗಳನ್ನ ಕೇಳ್ಬೋದು. ಸೊ ಇಲ್ಲಿ ಯಾವುದು ನೇಮ್ ಆಫ್ ಅ ಪರ್ಸನ್ ಅಂತಂದಾಗ ಸತ್ಯಾರ್ಥಿ ಅಂತ ಬಂತು. ಅಲ್ಲಿ ಯಾವುದೇ ಬೇಕಾದಂಥ ಒಂದು ಹೆಸರನ್ನು ಅವರು ಕೊಡ್ಬೋದು. ಹ್ಯಾಪಿ, ಸಾರೋ ಅನ್ನುವಂಥದ್ದು ಒಂದು ಭಾವನೆಗಳನ್ನ, ಫೀಲಿಂಗ್ಸ್ಗಳನ್ನ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಗೇಮ್ಸ್ ಹೆಸರುಗಳನ್ನ ಕೊಡ್ಬೋದು. ಆಮೇಲೆ ಡಿಕ್ಷನರಿ ಅನ್ನುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಒಂದು ಬುಕ್ಸ್ ಹೆಸರನ್ನು ಕೊಡ್ಬೋದು ಅವರು. ಆಮೇಲೆ ಅಬ್ಸ್ಟ್ರಾಕ್ಟ್ ಐಡಿಯಾಗಳನ್ನು ಕೊಡ್ಬೋದು. ಆಮೇಲೆ ಆ್ಯನಿಮಲ್ಸ್ ನೇಮ್ಸ್ಗಳನ್ನು ಕೊಡ್ಬೋದು. ಅದು ಅಲ್ಲದೆ ನೆಕ್ಸ್ಟ್ ನಮಗೆ ಇದೇ ರೀತಿ ಸ್ಕೂಲ್ ಅನ್ನುವಂಥ ವರ್ಡನ್ನು ಕೊಡ್ಬೋದು. ಆಮೇಲೆ ಬಾಯ್ ಅನ್ನುವಂಥದ್ದು, ಗರ್ಲ್ ಅನ್ನುವಂಥದ್ದು ಇವೆಲ್ಲವುಗಳು ಏನಾಗುತ್ತೆ ಅಂತಂದರೆ ನೌನ್ಗೆ ಎಕ್ಸಾಂಪಲ್ಗಳಾಗಿವೆ. ಸೊ ನೆಕ್ಸ್ಟ್ ನೆಕ್ಸ್ಟ್ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಹೋದಾಗ ಪ್ರನೌನ್ ಅನ್ನುವಂಥದ್ದು. ಪ್ರನೌನ್ ಅಂತಂದರೆ ಸರ್ವನಾಮ ಪದ ಅಂತಂದರೆ ನಾವು ಯಾವುದಕ್ಕೆ ಇನ್ಸ್ಟೆಡ್ ಆಫ್ ನೌನನ್ನು ಯಾವ್ದು ಯೂಸ್ ಮಾಡ್ತೀವಲ್ಲ ಅವಕ್ಕೆ ಪ್ರನೌನ್ ಅಂತ ಕರಿತೀವಿ. ಇನ್ಸ್ಟೆಡ್ ಆಫ್ ನೌನ್ ಅಂತಂದರೆ ಈಗ ನಾವು ರಾಮ್ ಈಸ್ ಎ ಗುಡ್ ಬಾಯ್ ಅಂತ ಒಂದು ಎಕ್ಸಾಂಪಲನ್ನು ಕೊಡ್ತೀವಿ. ಅಥವಾ ಸೀತಾ ಈಸ್ ಎ ಗುಡ್ ಗರ್ಲ್ ಅನ್ನುವಂಥದ್ದು. ಇಲ್ಲಿ ಸೀತಾ ಈಗ ಒಂದು ಸೆಂಟೆನ್ಸ್ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಸೀತಾ ಬಗ್ಗೆ ಹೇಳಬೇಕಾದ್ರೆ ನಾವು ಅವಳ ಬಗ್ಗೆ ಒಂದು ಪ್ಯಾರಾಗ್ರಾಫು ಅಥವಾ ಒಂದು 5-6 ವಾಕ್ಯಗಳನ್ನ ಅವಳ ಬಗ್ಗೆ ಹೇಳಬೇಕಾಗಿದ್ದಂಥ ಸಿಚುವೇಶನ್ ಒಳಗೆ ನಾವು ಫಸ್ಟ್ ಒಂದು ಮಾತ್ರ ಏನು ಮಾಡ್ತೀವಿ, ಸೀತಾ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಆಮೇಲೆ ಅವಳ ಈ ರೀತಿಯಾಗಿ ವರ್ಡ್ಸನ್ನು ಯೂಸ್ ಮಾಡ್ತೀವಲ್ಲ ಅವೆಲ್ಲವೂ ಪ್ರನೌನ್ಗಳಾಗಿರ್ತವೆ. ಅಂತಂದ್ರೆ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಎ ಪ್ರನೌನ್ ಅಂತ. ಪ್ರನೌನ್ ಅಂತಂದರೆ ಏನಿಲ್ಲ, ಇಲ್ಲಿ ನಾಮಪದಗಳ ಬದಲಾಗಿ ಯಾವ್ಯಾವು ಪ್ರನೌನ್ಗಳು ಯಾವತ್ತಂದರೆ ವೆರಿ ಈಸಿ. ಐ ಬರುತ್ತೆ, ಹಿ, ಶಿ, ಇಟ್, ಹೀಸ್, ಹರ್, ಆಮೇಲೆ ಹಿ,
ದೇ, ವಿ ಇವೆಲ್ಲವೂ ಏನಾಗಿರುತ್ತೆ ಅಂತಂದ್ರೆ ಪ್ರನೌನ್ಗಳಾಗಿರುತ್ತೆ. ಸೊ ಪ್ರನೌನ್ ಮೇಲೆ ತುಂಬಾ ಈಸಿಯಾಗಿ ನೆನ್ಪಿಡುವಂಥದ್ದು. ಪ್ರನೌನ್ ಮೇಲೆ ಯಾವುದೇ ಡೌಟ್ಸ್ ಇದ್ದರೂ ಈಗಲೇ ಕ್ಲಿಯರ್ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ರನೌನ್ ಈಸ್ ವೆರಿ ಈಸಿ ಅಂತಂದರೆ ನಾಮಪದಗಳ ಬದಲಾಗಿ ಬಳಸುವಂತಹ ಎಲ್ಲ ನಾವು ಪದಗಳಿಗೆ ನಾವು ಸರ್ವನಾಮ ಪದಗಳು ಅಥವಾ ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಸಿಂಪಲ್ಲಾಗಿ ನಾವು ಡೆಫಿನೇಷನ್ನ ನೋಡಬೇಕಾದ್ರೆ ಇನ್ಸ್ಟೆಡ್ ಆಫ್ ನೌನ್ಸನ್ನು ಎ ವರ್ಡ್ ಯೂಸ್ ಟು ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಆ್ಯಸ್ ಪ್ರನೌನ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ನ ನೋಡೋದಾದರೆ, ಫಸ್ಟ್ ಎಕ್ಸಾಂಪಲ್, ರೀಟಾ ಈಸ್ ಮೈ ಫ್ರೆಂಡ್ ಆ್ಯಂಡ್ ಶೀ ಈಸ್ ವೆರಿ ಇನ್ನೋಸೆಂಟ್. ಶೀ ಸ್ಟ್ಯಾಂಡ್ಸ್ ಫಾರ್ ಪರ್ಸನ್ ಅಂತಂದರೆ ಇಲ್ಲಿ ಶಿ ಅನ್ನುವಂಥದ್ದು ಪ್ರನೌನ್. ಹಿ, ಶಿ, ಇಟ್, ಐ, ವಿ, ಯು, ದೇ ಇವೆಲ್ಲವೂ ಏನಾಗುತ್ತೆ ಪ್ರನೌನ್ಗಳಾಗಿರುತ್ತೆ. ಸೊ ಈ ಎಕ್ಸಾಂಪಲ್ನಲ್ಲಿ ಶಿ ಮತ್ತು ಶಿ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿರುವಂಥ ಎರಡೂ ಶಬ್ದಗಳು ಪ್ರನೌನ್ಗಳಾಗಿವೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಐ ಮೇಟ್ ಶಶಿಧರ್, ಹಿ ಈಸ್ ಮೈ ಬ್ರದರ್. ಇಲ್ಲಿ ಐ ಮತ್ತು ಹಿ ಅನ್ನುವಂಥ ಎರಡೂ ಶಬ್ದಗಳು ಏನಾಗಿರುತ್ತೆ ಪ್ರನೌನ್ಗಳಾಗಿರುತ್ತೆ. ಇಲ್ಲಿ ಐ ಮತ್ತು ಹಿ ಎರಡೂ ಶಬ್ದಗಳು ಪ್ರನೌನ್ಗಳಾಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ರಾಜು ಈಸ್ ರೈಟಿಂಗ್ ನೋಟ್ಸ್ ಬಟ್ ಹಿಸ್ ಹ್ಯಾಂಡ್ ರೈಟಿಂಗ್ ವಾಸ್ ವರ್ಸ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ರಾಜು ಈಸ್ ರೈಟಿಂಗ್ ನೋಟ್ಸ್ ಬಟ್ ಹಿಸ್ ಹ್ಯಾಂಡ್ ರೈಟಿಂಗ್ ವಾಸ್ ವರ್ಸ್. ಹೀಸ್ ಸ್ಟ್ಯಾಂಡ್ಸ್ ಫಾರ್ ಪರ್ಸನ್. ಇಲ್ಲಿ ಹೀಸ್ಗೆ ಅಂಡರ್ಲೈನ್ ಮಾಡಿಲ್ಲ ಅವರು. ಈ ಒಂದು ಸೆಂಟೆನ್ಸ್ನಲ್ಲಿ ಹೀಸ್ ಅನ್ನುವಂಥದ್ದು ಏನಾಗತ್ತಾ ಪ್ರನೌನ್ ಆಗತ್ತಾ. ರಾಜು ಈಸ್ ರೈಟಿಂಗ್ ನೋಟ್ಸ್, ರಾಜು ನೋಟ್ಸ್ಗಳನ್ನ ಬರಿತಾ ಇದ್ದಾನೆ. ಬಟ್ ಹೀಸ್ ಹ್ಯಾಂಡ್ ರೈಟಿಂಗ್ ವಾಸ್ ವರ್ಸ್, ಆದರೆ ಅವನ ಹ್ಯಾಂಡ್ ರೈಟಿಂಗ್ ಏನಿದೆ ತುಂಬಾ ಕೆಟ್ಟದಾಗಿದೆ ಅನ್ನುವಂಥದ್ದು. ಇಲ್ಲಿ ಹೀಸ್ ಅನ್ನುವಂಥದ್ದು ಪ್ರನೌನನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಪ್ರೇಮಾ ವಿಸಿಟೆಡ್ ಬ್ಯಾಂಗ್ಳೂರ್ ಬಟ್ ಶಿ ಮಿಸ್ಡ್ ಟೈಮ್ ಟು ಗೋ ಟು ಲಾಲ್ಬಾಗ್. ಇಲ್ಲಿ ಶಿ ಅನ್ನುವಂಥದ್ದು ಪ್ರನೌನ್ ಆಗಿರುತ್ತೆ. ಶಿ ಅನ್ನುವಂಥದ್ದು ಪರ್ಸನನ್ನು ಹೇಳುತ್ತೆ, ಅವಳು ಅನ್ನುವಂಥದ್ದು. ಸೊ ಇದು ಪ್ರನೌನ್. ಸೊ ನೆಕ್ಸ್ಟ್ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದು ನಂಬರ್ 3, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಮೀನ್ಸ್ ಇಲ್ಲಿ ತುಂಬಾ ಈಸಿಯಾಗಿ ನೆನಪಿಡ್ತಾ ಹೋಗಬೇಕು. ಇಲ್ಲಿ ಅಡ್ಜೆಕ್ಟಿವ್ ಮತ್ತು ಎಡ್ವರ್ಬ್ ಎರಡರ ಮಧ್ಯೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ಗಳನ್ನ ಇಟ್ಕೊಳ್ಳಾರ್ದೆ ನೀಟಾಗಿ ಕಲಿತಾ ಹೋಗಿ. ಇಲ್ಲಿ ಅಡ್ಜೆಕ್ಟಿವ್ ಅಂತಂದರೆ ನಾಮ ವಿಶೇಷಣ ಅಥವಾ ಗುಣವಾಚಕ. ಅಡ್ಜೆಕ್ಟಿವ್ ನೌನ್ ಪ್ರನೌನ್ ಆದಮೇಲೆ ಬರುವಂಥದ್ದು ಅಡ್ಜೆಕ್ಟಿವ್. ಈ ಅಡ್ಜೆಕ್ಟಿವ್ ಏನು ಮಾಡುತ್ತೆ, ಅಡ್ಜೆಕ್ಟಿವ್ ಅಂತಂದರೆ ಏನೂ ಇಲ್ಲ, ಇಲ್ಲಿ ಈಸಿಯಾಗಿ ನೆನಪಿಡ್ತಾ ಹೋಗ್ಬೋದು. ಅಡ್ಜೆಕ್ಟಿವ್ ಅಂತಂದರೆ ನೌನನ್ನು ಹೊಗಳುವಂತಹದ್ದು. ಎ ವರ್ಡ್ ಯೂಸ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ನೌನ್ ಅಥವಾ ಪ್ರನೌನ್ ಅಂತಂದರೆ, ಈಗ ನಾವು ನಾಮಪದಗಳು ಮತ್ತು ಸರ್ವನಾಮಪದಗಳು ಏನು ನೋಡಿದ್ದೀವಲ್ವ, ಅವುಗಳನ್ನು ಯಾವುದು ಹೊಗಳತ್ತೋ ಅಥವಾ ಅದು ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೋ. ಈಗ ರಾಮ್ ಅಥವಾ ಸೀತಾ ಅನ್ನುವಂಥ ಎರಡು ಎಕ್ಸಾಂಪಲ್ ತೊಗೊಂಡಾಗ, ಇಲ್ಲಿ ಸೀತಾ ಈಸ್ ಎ ಗುಡ್ ಗರ್ಲ್ ಅಂತ ಹೇಳಿದ್ವಿ. ಸೀತಾ ಈಸ್ ಎ ಗುಡ್ ಗರ್ಲ್ ಅಂತ ಹೇಳುವಾಗ ಇಲ್ಲಿ ಸೀತಾ ಅನ್ನುವಂಥ ಹುಡುಗಿಯನ್ನು ಗುಡ್ ಗರ್ಲ್ ಅಂತ ಹೇಳ್ತಾ ಇದ್ದೀವಿ. ಗುಡ್ ಅಂತಂದರೆ ಸೀತಾ ಹೇಗಿದ್ದಾಳೆ, ಗುಡ್ ಗರ್ಲ್ ಅಂತಂದರೆ ಒಳ್ಳೆಯ ಹುಡುಗಿ. ಒಳ್ಳೆಯದು ಅನ್ನುವಂಥದ್ದು ಸೀತೆಯನ್ನು ಏನು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ ಅಥವಾ ಹೊಗಳ್ತಾ ಇದೆ. ಸೊ ಇಲ್ಲಿ ಹೊಗಳುವಂತಹ ಶಬ್ದಗಳು ಯಾವುದನ್ನು ಹೊಗಳ್ತಾ ಇರಬೇಕು, ಅವು ನೌನ್ ಅಥವಾ ಪ್ರನೌನನ್ನು ಹೊಗಳ್ತಾ ಇರಬೇಕು. ಅವುಗಳಿಗೆ ನಾವೇನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ನೋಡೋದಾದರೆ, ಎ ವರ್ಡ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ನೌನ್ ಆರ್ ಪ್ರನೌನ್ ಟು ಟೆಲ್ ದ ಕ್ವಾಲಿಟಿ, ದ ನಂಬರ್ ಆರ್ ಕ್ವಾಂಟಿಟಿ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಗುಣವಾಚಕ ಅಂತಂದರೆ ನೌನ್ ಅಥವಾ ಪ್ರನೌನನ್ನು ಏನು ಮಾಡೋದು, ಡಿಸ್ಕ್ರೈಬ್ ಮಾಡುವಂಥದ್ದು. ಇಲ್ಲಿ ಅಡ್ಜೆಕ್ಟಿವ್ ಅಂತಂದರೆ ಒಂದೇ ಒಂದು ವರ್ಡಲ್ಲಿ ನೆನಪಿಡ್ಬೇಕಪ್ಪ ಡೆಫಿನೇಷನ್ ಅಂತಂದರೆ ಡಿಸ್ಕ್ರೈಬಿಂಗ್ ವರ್ಡ್ ಅಂತ ನೆನಪಿಟ್ರೆ ಸಾಕು. ನೌನ್ ಅಂತಂದರೆ ನೇಮಿಂಗ್ ವರ್ಡ್, ಪ್ರನೌನ್ ಅಂತಂದರೆ ಇನ್ಸ್ಟೆಡ್ ಆಫ್ ನೌನ್, ಅಡ್ಜೆಕ್ಟಿವ್ ಅಂತಂದರೆ ಡಿಸ್ಕ್ರೈಬಿಂಗ್ ವರ್ಡ್. ಹೀಗೆ ಒಂದೊಂದೇ ವರ್ಡಲ್ಲಿ ನೆನಪಿಡ್ತಾ ಹೋದರೆ ಡೆಫಿನೇಷನನ್ನು ತುಂಬ ಈಸಿಯಾಗಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲಾರ್ದ ಹಾಗೆ ನಾವೇನು ಮಾಡೋದು, ಕ್ವೆಶನ್ಸ್ಗೆ ಆನ್ಸರ್ಗಳನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ ಫಸ್ಟ್, ಪದ್ಮಿನಿ ಈಸ್ ಬ್ಯೂಟಿಫುಲ್ ಗರ್ಲ್. ನಾ ಆಗಲೇ ಹೇಳಿದ ಹಾಗೆ ಬ್ಯೂಟಿಫುಲ್ ಅನ್ನುವಂಥದ್ದು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಈ ಬ್ಯೂಟಿಫುಲ್ ಅನ್ನುವಂಥದ್ದು ಪದ್ಮಿನಿ ಅನ್ನುವಂಥ ಒಂದು ಪರ್ಸನನ್ನು ಏನು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ, ಹೊಗಳ್ತಾ ಇದೆ. ಇಲ್ಲಿ ಹೊಗಳುವಂಥ ಯಾವುದೇ ಶಬ್ದಗಳು ಅದು ನೌನ್ ಅಥವಾ ಪ್ರನೌನನ್ನು ಹೊಗಳ್ತಾ ಇದ್ರೆ ಅವುಗಳಿಗೆ ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ
ಪದ್ಮಿನಿ ಈಸ್ ಬ್ಯೂಟಿಫುಲ್ ಗರ್ಲ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಬ್ಯೂಟಿಫುಲ್ ಅನ್ನುವಂಥದ್ದು ಪದ್ಮಿನಿಯನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇದು ಅಡ್ಜೆಕ್ಟಿವ್. ಇಲ್ಲಿ ಬ್ಯೂಟಿಫುಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಎಕ್ಸಾಂಪಲ್, ವಿಜಯಪುರ್ ಈಸ್ ಹಿಸ್ಟಾರಿಕಲ್ ಸಿಟಿ. ಇಲ್ಲಿ ವಿಜಯಪುರ್ ಈಸ್ ಹಿಸ್ಟಾರಿಕಲ್ ಸಿಟಿ. ವಿಜಯಪುರ್ ಹೇಗಿದೆ ಅಂತಂದರೆ, ವಿಜಯಪುರ ಅನ್ನುವಂಥದ್ದು ನೌನ್, ವಿಜಯಪುರ್ ಈಸ್ ಹಿಸ್ಟಾರಿಕಲ್ ಸಿಟಿ. ವಿಜಯಪುರ ಅನ್ನುವಂಥದ್ದು ಒಂದು ಐತಿಹಾಸಿಕ ನಗರ, ಪಟ್ಟಣ ಅಥವಾ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಿಸ್ಟಾರಿಕಲ್ ಅನ್ನುವಂಥದ್ದು ಐತಿಹಾಸಿಕ. ಹೇಗಿದೆ ವಿಜಯಪುರ, ಹೌ ಅಂತ ಕ್ವಶನ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಇನ್ನೂ ನಮಗೆ ಕನ್ಫ್ಯೂಷನ್ ಇದ್ದಾಗ, ಈಗ ನಾವು ನೌನ್ ಅನ್ನುವಂಥದ್ದು ವಿಜಯಪುರ ಅನ್ನುವಂಥದ್ದು ನೌನ್ಗೆ ನಾವು ಹೇಗೆ ಅನ್ನುವಂಥದ್ದು ಒಂದು ಕ್ವಶನನ್ನು ಹಾಕಿದಾಗ ಬರುವಂಥ ಆನ್ಸರ್ ಯಾವಾಗಲೂ ಏನಾಗಿರುತ್ತೆ, ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಟ್ರಿಕ್ನ ಕೂಡ ನಾವು ಯೂಸ್ ಮಾಡ್ಬೋದು. ನೌನ್ಗೆ ಹೌ ಅನ್ನುವಂಥ ಒಂದು ಕ್ವಶನನ್ನು ಹಾಕಿದಾಗ ಬರುವಂಥ ಆನ್ಸರ್ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ವಿಜಯಪುರ್ ಈಸ್ ಹಿಸ್ಟಾರಿಕಲ್ ಸಿಟಿ. ಇಲ್ಲಿ ಹಿಸ್ಟಾರಿಕಲ್ ಅನ್ನುವಂಥದ್ದು ಒಂದು ಇಲ್ಲಿ ಸ್ಥಳದ ವಿಶೇಷತೆಯನ್ನು ಹೇಳ್ತಾ ಇದೆ. ಸೊ ಇದು ಅಡ್ಜೆಕ್ಟಿವ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ. ಸೊ ನೆಕ್ಸ್ಟ್ ವಿ ಗೋ ನಂಬರ್ 4, ವರ್ಬ್ ಅಂತಂದರೆ ಎಲ್ರಿಗೂ ಗೊತ್ತಿರುವಂಥದ್ದು ಆ್ಯಕ್ಷನ್ ವರ್ಡ್. ವರ್ಬ್ ಅಂತಂದರೆ ಆ್ಯಕ್ಷನ್ ವರ್ಡ್ ಅಂತಂದರೆ ಎ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಆ್ಯಕ್ಷನ್, ಕಂಡೀಷನ್ ಆರ್ ಎಕ್ಸಿಸ್ಟೆನ್ಸ್ ಈಸ್ ನೌನ್ ಆ್ಯಸ್ ಎ ವರ್ಬ್. ಇಲ್ಲಿ ಕ್ರಿಯೆಯನ್ನು ಸೂಚಿಸುವಂತಹ ಮತ್ತು ಸ್ಥಿತಿಯನ್ನು ಕುರಿತು ತಿಳಿಸುವಂತಹ ಪದಕ್ಕೆ ಕ್ರಿಯಾಪದ ಅಥವಾ ವರ್ಬ್ ಅಂತ ಹೇಳಿ ಕರಿತೀವಿ. ಈಗ ಈಸಿಯಾಗಿ ನೆನಪಿಡುವಂಥ ಡೆಫಿನೇಷನ್ ಅಂತಂದರೆ ವರ್ಬ್ ಅಂತಂದರೆ ಏನಿಲ್ಲ, ಆ್ಯಕ್ಷನ್ ವರ್ಡ್ ಅಂತ ನೆನ್ಪಿಟ್ರೆ ಸಾಕು. ಓಕೆ, ವರ್ಬ್ಸ್ ಬಗ್ಗೆ ಗೊತ್ತಿದ್ದೇ ಇರುತ್ತೆ, ಯಾಕಂದರೆ ವರ್ಬ್ಸ್ ಇರಲಾರ್ದೆ ಇಂಗ್ಲೀಷ್ ಸೆಂಟೆನ್ಸಸ್ ಸ್ಟಾರ್ಟ್ ಆಗಲ್ಲ. ಸೊ ಎಕ್ಸಾಂಪಲ್ಸ್ ನೋಡ್ತಾ ಇದ್ದಾಗ, ಫಸ್ಟ್ ಒನ್, ಶಿ ಡ್ರಿಂಕ್ಸ್ ಕಾಫಿ. ಡ್ರಿಂಕ್ಸ್ ಅನ್ನುವಂಥದ್ದು ಕುಡಿಯುತ್ತಾಳೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಡ್ರಿಂಕ್ಸ್ ಅನ್ನುವಂಥದ್ದು ವರ್ಬ್. ನೆಕ್ಸ್ಟ್, ರೇಖಾ ಈಸ್ ಟೀಚಿಂಗ್ ಅನ್ನುವಂಥದ್ದು ವರ್ಬ್. ನೆಕ್ಸ್ಟ್, ಐ ವೇಟೆಡ್ ಫಾರ್ ಫ್ಲೈಟ್. ವೇಟೆಡ್ ಅಂತಂದರೆ ಇಲ್ಲಿ ಕ್ರಿಯೆಯನ್ನು ಸೂಚಿಸುವಂಥದ್ದು ವರ್ಬ್ ಆಗಿರುತ್ತೆ. ಸೊ ವೇಟೆಡ್ ಅನ್ನುವಂಥದ್ದು ವರ್ಬ್. ನೆಕ್ಸ್ಟ್, ಇಟ್ ವಾಸ್ ನ್ಯೂಲಿ ಪರ್ಚೇಸ್ಡ್ ಸೂಟ್ ಕೇಸ್. ಇಲ್ಲಿ ವಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ಇಲ್ಲಿ ಮೇನ್ ವರ್ಬ್ ಇಲ್ಲ. ಸೊ ಇಲ್ಲಿ ವರ್ಬ್ ಅಥವಾ ಇಲ್ಲಿ ಹೆಲ್ಪಿಂಗ್ ವರ್ಬ್ನೇ ಏನಾಗುತ್ತೆ, ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ವಾಸ್ ಅನ್ನುವಂಥದ್ದು ವರ್ಬ್. ಸೊ ನೆಕ್ಸ್ಟ್ ಎಕ್ಸಾಂಪಲ್, ರಾಮ್ ಈಸ್ ಹೆಲ್ದಿ. ಈಸ್ ಅನ್ನುವಂಥದ್ದು ಇಲ್ಲಿ ಕೂಡ ಏನಿದೆ, ಈಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಆದರೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಿದೆ. ಸೊ ದೇರ್ ಆರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಹೀಸ್ ರೈಟಿಂಗ್. ಆರ್ ಅನ್ನುವಂಥದ್ದು ಕೂಡ ಇಲ್ಲಿ ವರ್ಬ್ ಆಗಿರುತ್ತೆ. ಸೊ ದ ಅಂಡರ್ಲೈನ್ಡ್ ವರ್ಡ್ಸ್ ವೇಟೆಡ್, ವಾಸ್, ಈಸ್, ಆರ್ ಇವೆಲ್ಲವೂ ಏನಿವು ವರ್ಬ್ಸ್ ಆಗಿರುತ್ತೆ. ಬಿಕಾಸ್ ದ ವರ್ಡ್ ವೇಟೆಡ್ ಟೆಲ್ಸ್ ಅಸ್ ದ್ಯಾಟ್ ವಾಟ್ ಐ ಡಿಡ್ ಇನ್ ದ ಥರ್ಡ್ ಸೆಂಟೆನ್ಸ್. ಓಕೆ, ಆಗಲೇ ಹೇಳಿದ ಹಾಗೆ ವೇಟೆಡ್, ವಾಸ್, ಈಸ್, ಆರ್ ಇವು ವರ್ಬ್ಗಳಾಗಿ ಏನಾಗಿರುತ್ತೆ, ವರ್ಕ್ ಮಾಡಿರುತ್ತೆ. ಸೊ ಡ್ರಿಂಕ್ಸ್, ಟೀಚಿಂಗ್, ವೇಟೆಡ್ ಅನ್ನುವಂಥವು ಇವು ಮೇನ್ ವರ್ಬ್ ಅಂತಂದರೆ ವ್ಯಕ್ತಿ ಮಾಡಿರುವಂಥ ಕ್ರಿಯೆಯನ್ನು ಸೂಚಿಸುತ್ತೆ. ಇಲ್ಲಿ ವೇಟೆಡ್, ವಾಸ್, ಈಸ್, ಆರ್ ಕೂಡ ಇವು ಹೆಲ್ಪಿಂಗ್ ವರ್ಬ್ಗಳಾಗಿದ್ದರೂ ಕೂಡ ಇಲ್ಲಿ ಮೇನ್ ವರ್ಬ್ಗಳಾಗಿ ಕಾರ್ಯಗಳನ್ನು ಮಾಡಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ದ ವರ್ಡ್ ವಾಸ್, ಈಸ್ ಮತ್ತು ಎಕ್ಸ್ಪ್ರೆಸ್ ಕಂಡೀಷನ್ ಆಫ್ ದ 4th and 5th ಸೆಂಟೆನ್ಸ್. ಓಕೆ, ಕಂಡೀಷನ್ಗಳನ್ನು ಹೇಳ್ತಾ ಇರುತ್ತೆ. ಸೊ ಆರ್ ಎಕ್ಸ್ಪ್ರೆಸ್ ಎಕ್ಸಿಸ್ಟೆನ್ಸ್ ಆಫ್ 6th ಸೆಂಟೆನ್ಸ್. ಆರ್ ಅನ್ನುವಂಥದ್ದು ಒಂದು ವಾಕ್ಯದೊಳಗೆ ಇಲ್ಲೇನದ ನೋಡ್ರಿ, ದೇರ್ ಆರ್ ಅಂತಂದ್ರೆ ಇವೆ ಅನ್ನುವಂಥದ್ದು. ದೇರ್ ಆರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಹೀಸ್ ರೈಟಿಂಗ್ ಅಂತಂದರೆ ಅವನ ಬರವಣಿಗೆಯಲ್ಲಿ ಬಹಳಷ್ಟು ತಪ್ಪುಗಳು ಇವೆ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುವಂಥದ್ದು ಯಾವುದು, ಆರ್ ಅನ್ನುವಂಥದ್ದು. ಅಂತಂದರೆ ಇಲ್ಲಿ ಎಕ್ಸಿಸ್ಟೆನ್ಸ್ ಅಂತಂದರೆ ತಪ್ಪುಗಳು ಇರುತ್ತವೆ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅಂತಂದರೆ ಎಕ್ಸಿಸ್ಟೆನ್ಸ್ ಅಸ್ತಿತ್ವವನ್ನು ಹೇಳ್ತಾ ಇದೆ. ಸೊ ಇದು ಕೂಡ ವರ್ಬ್. ಓಕೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ 5th one, ಆ್ಯಡ್ವರ್ಬ್ ಅಂತಂದ್ರೆ ಕ್ರಿಯಾ ವಿಶೇಷಣ. ಆಗಲೇ ನಾವು ಏನು ಮಾಡಿದ್ವಿ, ಅಡ್ಜೆಕ್ಟಿವನ್ನು ನೋಡಿದ್ವಿ. ಅಡ್ಜೆಕ್ಟಿವ್ ಅಂತಂದರೆ ಏನು ಅಂದ್ಕೊಂಡಿವಿ, ನೌನನ್ನು ಡಿಸ್ಕ್ರೈಬ್ ಮಾಡತ್ತ. ಸೊ ಬಟ್ ಇಲ್ಲಿ ಎಡ್ವರ್ಬ್ ಅನ್ನುವಂಥದ್ದು ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತಾ. ವರ್ಬ್ ಡಿಸ್ಕ್ರೈಬ್ ಮಾಡಿದರೆ ಅದು ಎಡ್ವರ್ಬ್ ಅನ್ನುವಂಥದ್ದು ತುಂಬಾ ಈಸಿಯಾಗಿ ನೆನ್ಪಿಡ್ಬೋದು. ಯಾಕಂತಂದರೆ ಎಡ್ವರ್ಬ್ ಒಳಗಡೆ ಏನದ, ಯಾಡನ್ನು ಏನು ಮಾಡಿದ್ರೆ ಸ್ಪ್ಲಿಟ್ ಮಾಡಿದರೆ ಅಲ್ಲಿ ಡಿವೈಡ್ ಮಾಡಿದರೆ ವರ್ಬ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ವರ್ಬ್ ಹಿಂದ್ಗಡೆ ಏನಿದೆ ಪ್ರಿಫಿಕ್ಸು ಯಾಡ್ ಅನ್ನುವಂಥದ್ದು ಯಾಡ್ ಆಗಿದೆ. ಸೊ
ನಾವು ಈಸಿಯಾಗಿ ಕಂಡು ಹಿಡಿಬೋದು ಆ್ಯಡ್ ವರ್ಬ್ ಅಂತಂದ್ರೆ ವರ್ಬನ್ನು ಏನು ಮಾಡ್ತಾ ಇರತ್ತದು ಮಾಡಿಫೈ ಮಾಡ್ತಾ ಇರತ್ತೆ, ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ವರ್ಬನ್ನು ಹೊಗಳುವಂಥ ಶಬ್ದಗಳಿಗೆ ನಾವು ಎಡ್ವರ್ಬ್ಸ್ ಅಂತ ಹೇಳ್ತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ವೆರಿ ಈಸಿ, ತುಂಬಾ ಈಸಿಯಾಗಿ ನೆನಪಿಡ್ತಾ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಪಾರ್ಟ್ಸ್ ಆಫ್ ಸ್ಪೀಚ್ ಇಷ್ಟೊಂದಿದೆ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಡ್ವರ್ಬ್ ಅನ್ನುವಂಥದ್ದು ವೆರಿ ಈಸಿ ಕ್ರಿಯಾ ವಿಶೇಷಣ ಅಂತರ್ಥ. ಅಂತಂದರೆ ನಾವು ಒಂದು ಸೆಂಟೆನ್ಸಲ್ಲಿ ಕ್ರಿಯೆಯನ್ನು ಸೂಚಿಸುವಂಥ ವರ್ಬ್ ಯಾವುದಿರುತ್ತಲ್ಲ ಅದನ್ನು ಯಾವ ರೀತಿಯಾಗಿ ಅದು ಹೊಗಳ್ತಾ ಇತ್ತಂದ್ರೆ ಅದು ಎಡ್ವರ್ಬ್ ಆಗಿರುತ್ತೆ. ಇಲ್ಲಿ ಸಿಂಪಲ್ಲಾಗಿ ಒಂದೇ ವರ್ಡಲ್ಲಿ ನೆನ್ಪಿಡ್ಬೇಕಪ್ಪ ಅಂತಂದ್ರೆ ಡಿಸ್ಕ್ರೈಬಿಂಗ್ ವರ್ಬ್ ಅಂತ ಅರ್ಥ. ಡಿಸ್ಕ್ರೈಬಿಂಗ್ ವರ್ಬ್ ಅನ್ನುವಂಥದ್ದು ಎಡ್ವರ್ಬ್ ಆಗಿರುತ್ತೆ. ಸೊ ಇಲ್ಲಿ ಡೆಫಿನೇಷನ್ ನೋಡೋದಾದರೆ ಎ ವರ್ಡ್ ಯೂಸ್ ಟು ಮಾಡಿಫೈ ಎ ವರ್ಬ್ ಟು ಎಕ್ಸ್ಪ್ಲೇನ್ ಹೌ, ವೇರ್, ವ್ಯಾನ್ ಆ್ಯಂಡ್ ವೈ ಆ್ಯಂಡ್ ಆ್ಯಕ್ಷನ್ ಈಸ್ ಪರ್ಫಾರ್ಮೆನ್ಸ್ ಇನ್ ಈಸ್ ಆ್ಯಂಡ್ ಎಡ್ವರ್ಬ್ ಅಂತಂದರೆ ಅಂತಂದರೆ ಇಲ್ಲಿ ಕ್ರಿಯಾಪದವನ್ನು ಮಾಡಿಫೈ ಮಾಡುತ್ತೆ. ಮತ್ತು ಹೇಗೆ ಅಂತಂದರೆ ಅಲ್ಲಿ ಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ, ಎಲ್ಲಿ ನಡೆದಿದೆ, ಹೇಗೆ ನಡೆದಿದೆ, ಏಕೆ ನಡೆದಿದೆ ಅನ್ನುವಂಥದ್ದನ್ನು ಕಾರ್ಯವೈಖರಿಯನ್ನು ತಿಳಿಸುವಂತಹ ಶಬ್ದಗಳು ಅಥವಾ ಕ್ರಿಯಾ ವಿಶೇಷಣಗಳಂಥೇಳಿ ನಾವು ಕರಿತೀವಿ. ಸೊ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ದೇ ಲಿವ್ಡ್ ಹ್ಯಾಪಿಲಿ. ಇನ್ನೊಂದು ಇಲ್ಲಿ ತುಂಬಾ ನಾವು ಈಸಿಯಾಗಿ ನೆನ್ಪಿಡ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಎಡ್ವರ್ಬ್ಗಳನ್ನ ಕಂಡು ಹಿಡಬೇಕಾದ್ರೆ ಲಾಸ್ಟಿಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ದೇ ಲಿವ್ಡ್ ಹ್ಯಾಪಿಲಿ ಅನ್ನುವಂಥದ್ದು ಇದೆಯಲ್ಲ, ಅದೇ ರೀತಿ ಸೆಂಟೆನ್ಸಲ್ಲಿ ಲಾಸ್ಟಿಗೆ ಜಾಸ್ತಿ ದಿಂದ ಎಂಡ್ ಆಗುವಂಥ ವರ್ಡ್ಸ್ಗಳು ಕೂಡ ಎಡ್ವರ್ಬ್ಗಳಾಗಿರುತ್ತೆ. ಸೊ ದಿಸ್ ಈಸ್ ಓನ್ಲಿ ದ ಟ್ರಿಕ್, ಯೂಸ್ ಮಾಡ್ಕೋಬೋದು. ನೋಡಿ ಫಸ್ಟ್ ಎಕ್ಸಾಂಪಲ್ ದೇ ಲಿವ್ಡ್ ಹ್ಯಾಪಿಲಿ. ಅವರು ಹೇಗೆ ಬದುಕಿದ್ದಾರೆ ಅಂತಂದಾಗ ಏನಿದೆ ದೇ ಲಿವ್ಡ್ ಹ್ಯಾಪಿಲಿ, ಅವರು ತುಂಬ ಸಂತೋಷದಿಂದ ಇರುತ್ತಾರೆ ಅನ್ನುವಂಥದ್ದು. ಇಲ್ಲಿ ಹೇಗಿದ್ದಾರೆ, ಹೇಗೆ ಅನ್ನುವಂಥದ್ದನ್ನು ವರ್ಬ್ಗೆ ನಾವು ಕ್ವಶನ್ ಮಾಡಿದಾಗ, ಯಾಕಂದರೆ ಇದು ಡಿಸ್ಕ್ರೈಬಿಂಗ್ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇರತ್ತಲ್ಲ. ಸೊ ನಾವು ಇಲ್ಲಿ ಲಿವ್ಡ್ ಅನ್ನುವಂಥದ್ದು ವರ್ಬ್, ಲಿವ್ಡ್ಗೆ ನಾವು ಹೇಗೆ ಅನ್ನುವಂಥ ಒಂದು ಕ್ವಶನ್ ಹಾಕಿದಾಗ ಬರುವಂಥ ಆನ್ಸರ್ ಏನಾಗಿರುತ್ತೆ, ಎಡ್ವರ್ಬ್ ಆಗಿರುತ್ತೆ. ಸೊ ದೇ ಲಿವ್ಡ್ ಹ್ಯಾಪಿಲಿ, ಅವರು ಹೇಗೆ, ಹೌ ಡಿಡ್ ದೇ ಲಿವ್ ಅನ್ನುವಂಥ ಕ್ವಶನನ್ನು ಹಾಕಿದಾಗ ಇಲ್ಲಿ ಆನ್ಸರ್ ಹ್ಯಾಪಿಲಿ ಅನ್ನುವಂಥದ್ದು ಬರ್ತದೆ. ಈ ರೀತಿಯೂ ಕೂಡ ನಾವು ಇದು ಎಡ್ವರ್ಬ್ ಎಡ್ಜೆಕ್ಟಿವ್ ಅನ್ನುವಂಥದ್ದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದೇ ಲಿವ್ಡ್ ಹ್ಯಾಪಿಲಿ ಅನ್ನುವಂಥದ್ದು ಇಲ್ಲಿ ಎಡ್ವರ್ಬ್ ಆಗಿ ವರ್ಕ್ ಆಗುತ್ತೆ, ಎಡ್ವರ್ಬ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಶಿ ಸ್ಪೀಕ್ಸ್ ಇಂಗ್ಲೀಷ್ ಕ್ವೈಟ್ ವೆಲ್. ಅವಳು ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಮಾತನಾಡ್ತಾಳೆ. ಯಾವ ರೀತಿಯಾಗಿ, ಶಿ ಸ್ಪೀಕ್ಸ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಹೇಗೆ ಮಾತನಾಡುತ್ತಾಳೆ. ಇಲ್ಲಿ ಸ್ಪೀಕ್ಸ್ ಅನ್ನುವಂಥದ್ದು ವರ್ಬ್ ಆಗಿರುತ್ತೆ. ಈ ವರ್ಬ್ಗೆ ಹೌ ಅನ್ನುವಂಥದ್ದನ್ನು ಕ್ವಶನ್ ಮಾಡಿದಾಗ ನಮಗೇನು ಬರುತ್ತೆ, ಕ್ವೈಟ್ ವೆಲ್ ಅನ್ನುವಂಥದ್ದು ಆನ್ಸರ್ ಬರುತ್ತೆ. ಸೊ ಶಿ ಸ್ಪೀಕ್ಸ್ ಇಂಗ್ಲೀಷ್ ಕ್ವೈಟ್ ವೆಲ್ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗಿರುತ್ತೆ, ಎಡ್ವರ್ಬ್ ಆಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಜಾನ್ಸನ್ ರನ್ಸ್ ಕ್ವಿಕ್ಲಿ. ಜಾನ್ಸನ್ ಹೇಗೆ ಓಡ್ತಾ ಇದ್ದಾನೆ ಅಂತಂದರೆ ಕ್ವಿಕ್ಲಿ ಅನ್ನುವಂಥದ್ದು ಎಡ್ವರ್ಬ್ ಆಗಿರುತ್ತೆ. ಇದು ಕ್ವಿಕ್ಲಿ ಅನ್ನುವಂಥದ್ದು ರನ್ ಅನ್ನುವಂಥದ್ದನ್ನು ಮಾಡಿಫೈ ಮಾಡುತ್ತೆ, ಅದೇ ರೀತಿ ಡಿಸ್ಕ್ರೈಬ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಿಪೋಸಿಷನ್ ಅಂತಂದರೆ ಸಂಬಂಧಕಾವ್ಯಗಳು. A word used to before a noun or pronoun to show its relation to some other word in the sentence is called as ಪ್ರಿಪೋಸಿಷನ್ ಅನ್ನುವಂಥದ್ದು. ಈ ಪ್ರಿಪೊಸಿಷನ್ ಅನ್ನುವಂಥದ್ದರೊಳಗೇನೆ ಏನದ ಒಂದು ಮೀನಿಂಗ್ ಅದ. ಪೊಸಿಷನ್ ಅನ್ನುವಂಥದ್ದು ಅಂತಂದರೆ ಸ್ಥಾನ ಅಂತ ಅರ್ಥ. ಪ್ರಿಪೊಸಿಷನ್ ಅಂತಂದ್ರೆ ಈಗ ಒಂದು ಸೆಂಟೆನ್ಸಲ್ಲಿ ಯಾವ ಸ್ಥಾನದಲ್ಲಿ ಯಾವ ವಸ್ತುಗಳು ಇರಬೇಕು ಅಂತಂದರೆ, ಈಗ ಒಂದು ಸೆಂಟೆನ್ಸ್ ಒಳಗೆ ಹೇಳಬೇಕಾದ್ರೆ ನೌನ್ ಅಥವಾ ಪ್ರೊನೌನ್ ಅದರ ರಿಲೇಷನನ್ನು ತೋರಿಸುವಾಗ ಯಾವ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದು, ಸ್ಥಾನವನ್ನು ಸೂಚಿಸುವಂಥದ್ದು. ಈಗ ಫಾರ್, ಇನ್, ಆನ್ ಅನ್ನುವಂಥದ್ದು ಸ್ಥಾನಗಳನ್ನ ಸೂಚಿಸುವಂತಹದ್ದು. ಸೊ ಇವುಗಳಿಗೆ ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ. ಪ್ರಿಪೊಸಿಷನ್ ಅಂತಂದರೆ ನಾವು ಯಾವಾಗಲೂ ಒಂದು ಇಂಗ್ಲೀಷ್ ವರ್ಡ್ಸ್ಗಳನ್ನು ಅಥವಾ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಅಂತಂದಾಗ ನಾವು ಫಸ್ಟ್ ಅದರದ್ದು ಏನಿರುತ್ತೆ ಟೈಟಲ್ನ, ಆ ವರ್ಡ್ಗಳನ್ನು ಏನು ಮಾಡಬೇಕು, ಒಂದು ಸ್ವಲ್ಪ ಕಟ್ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಈಸಿ ಮೆಥಡ್ ಇದು. ಪ್ರಿಪೊಸಿಷನ್ ಅಂತಂದ. ಈಗ ಪ್ರಿ ಅಂತಂದರೆ ಮುಂಚಿತವಾಗಿ, ಪೊಸಿಷನ್ ಪೊಸಿಷನ್ ಅಂತಂದರೆ ಸ್ಥಾನ ಅಂತ ಅರ್ಥ. ಪ್ರಿಪೊಸಿಷನ್ ಅಂತಂದರೆ ಒಂದು ಸೆಂಟೆನ್ಸಲ್ಲಿ ಪೊಸಿಷನನ್ನು ಹೇಳುವಂಥ ವರ್ಡ್ಸ್ಗಳಿಗೆ ನಾವು ಸಂಬಂಧ ಕಾವ್ಯಗಳು ಅಥವಾ ಪ್ರಿಪೊಸಿಷನ್ ಅಂತ ಕರಿತೀವಿ. ಸೊ ನೋಡಿ ಫಸ್ಟ್ ಎಕ್ಸಾಂಪಲ್, ಸಾವಿತ್ರಿ ವೇಟೆಡ್ ಫಾರ್ ಮೀ. ಫಾರ್ ಅನ್ನುವಂಥದ್ದು ಇಲ್ಲಿ
ಇಲ್ಲಿ ಸಾವಿತ್ರಿ ವೇಟೆಡ್ ಫಾರ್ ಮೀ, ಸಾವಿತ್ರಿ ನನಗಾಗಿ ಕಾಯುತ್ತಿದ್ದಾಳೆ ಅನ್ನುವಂಥದ್ದು. ಇಲ್ಲಿ ಇದು ಫಾರ್ ಅನ್ನುವಂಥದ್ದು ಇಲ್ಲಿ ರಿಲೇಷನನ್ನು ತೋರಿಸುತ್ತೆ. ಇಲ್ಲಿ ನೌನ್ ಮತ್ತು ಪ್ರನೌನ್, ಸಾವಿತ್ರಿ ಮತ್ತು ಮೀ ಅನ್ನುವಂಥದ್ದು ಈ ಎರಡರ ಮಧ್ಯೆ ಇರುವಂತಹ ಒಂದು ರಿಲೇಷನನ್ನು ತೋರಿಸುತ್ತೆ. ಸೊ ಫಾರ್ ಅನ್ನುವಂಥದ್ದು ಇಲ್ಲಿ ಏನಾಗಿರುತ್ತೆ, ಪ್ರಿಪೋಸಿಷನ್ ಆಗಿರುತ್ತೆ. ನೆಕ್ಸ್ಟ್, ಐ ಹ್ಯಾವ್ ಡಿಪಾಸಿಟೆಡ್ ಮೈ ಮನಿ ಇನ್ ದ ಬ್ಯಾಂಕ್. ಇಲ್ಲಿ ಪೊಸಿಷನನ್ನು ಹೇಳುತ್ತೆ. ಐ ಹ್ಯಾವ್ ಡಿಪಾಸಿಟೆಡ್ ಮೈ ಮನಿ, ನಾನು ನನ್ನ ಹಣವನ್ನು ನಾನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ಎಲ್ಲಿ? ಬ್ಯಾಂಕ್ ಅಲ್ಲಿ. ಅಲ್ಲಿ ಅನ್ನುವಂಥದ್ದು ಏನಿದು ಇನ್ ಅನ್ನುವಂಥದ್ದು ಪ್ರಿಪೋಸಿಷನ್ ಆಗಿರುತ್ತೆ. ಸೊ ಕೆಲವೊಂದಿಷ್ಟು ಪ್ರಿಪೋಸಿಷನ್ಸ್ ಇಲ್ಲಿದ್ದಾವ. ಯಾವುದು ಅಂತಂದರೆ ಎಬೋ, ಅಬೌಟ್, ಆಟ್, ಬಿಫೋರ್, ಬಿಹೈಂಡ್, ಆನ್, ಅರೌಂಡ್, ಲಾಂಗ್, among, beside, between, beyond, opposite, since, below, beneath, despite, down, except, out, through, by, from, in, inside, into, outside, fill, for, near, next, to, off, over, besides, like, under, unless, until, onto, with, towards, across, after, against, of, past. ಇವೆಲ್ಲವೂ ಪ್ರಿಪೋಸಿಷನ್ಗಳಾಗಿರುತ್ತೆ. ನೆಕ್ಸ್ಟ್, ವೆರಿ ಈಸಿ. ನಂಬರ್ 7, ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದರೆ ಜಾಯ್ನಿಂಗ್ ವರ್ಡ್ಸ್ ಅಂತ ಇರುತ್ತೆ. ಜಾಯ್ನಿಂಗ್ ವರ್ಡ್ಸ್ ಅಂತಂದರೆ ಎರಡು ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡುವಂಥ ವರ್ಡ್ಸ್ಗಳಿಗೆ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಎ ವರ್ಡ್ ಯೂಸ್ಡ್ ಟು ಕಂಬೈನ್ 2 words ಆರ್ ಸೆಂಟೆನ್ಸಸ್ ಈಸ್ ಕಾಲ್ಡ್ ಎ ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದರೆ ಎರಡು ವಾಕ್ಯಗಳನ್ನಾಗಿರಬಹುದು, ಎರಡು ಸೆಂಟೆನ್ಸ್ಗಳನ್ನ, ಅಥವಾ ಎರಡಕ್ಕಿಂತ ಹೆಚ್ಚಿನ ವರ್ಡ್ಸ್ಗಳ ಮಧ್ಯೆ ಜಾಯಿನ್ ಮಾಡುವಂಥದ್ದಕ್ಕೆ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ದಿವ್ಯಾ ಹ್ಯಾಸ್ ವಿಸಿಟೆಡ್ ಡೆಲ್ಲಿ ಆ್ಯಂಡ್ ಕಾಶ್ಮೀರ್ ಲಾಸ್ಟ್ ಇಯರ್. ಇಲ್ಲಿ ದಿವ್ಯಾ ಹ್ಯಾಸ್ ವಿಸಿಟೆಡ್ ಡೆಲ್ಲಿ ಅನ್ನುವಂಥದ್ದು ಒಂದು ಸೆಂಟೆನ್ಸ್, ಕಾಶ್ಮೀರ್ ಲಾಸ್ಟ್ ಇಯರ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್. ಎರಡೂ ಸೆಂಟೆನ್ಸನ್ನು ಇಲ್ಲಿ ಜಾಯಿನ್ ಮಾಡಿರುವಂಥದ್ದು ಆ್ಯಂಡ್ ಅನ್ನುವಂಥ ಒಂದು ವರ್ಡ್. ಈ ಆ್ಯಂಡ್ ಅನ್ನುವಂಥ ವರ್ಡ್ ಏನಾಗಿರುತ್ತೆ, ಕಂಜಂಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ದೀಪಾ ಟ್ರೈಡ್ ಹಾರ್ಡ್ ಬಟ್ ಶಿ ಫೇಲ್ಡ್ ಇನ್ ಹರ್ ಫೈನಲ್ ಇಯರ್ ಎಕ್ಸಾಮ್. ಇಲ್ಲಿ ದೀಪಾ ಟ್ರೈಡ್ ಹಾರ್ಡ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಆದರೆ ಶಿ ಫೇಲ್ಡ್ ಇನ್ ಹರ್ ಫೈನಲ್ ಇಯರ್ ಎಕ್ಸಾಮ್ ಅನ್ನುವಂಥದ್ದು ಕೂಡ ಒಂದು ಸೆಂಟೆನ್ಸ್ ಆಗಿರುತ್ತೆ. ಈ ಎರಡೂ ಸೆಂಟೆನ್ಸ್ಗಳನ್ನ ಜಾಯಿಂಟ್ ಮಾಡಿ ಒಂದೇ ಸೆಂಟೆನ್ಸ್ ಮಾಡುವಂಥದ್ದು ಬಟ್ ಅನ್ನುವಂಥದ್ದು. ಸೊ ಈ ಬಟ್ ಅನ್ನುವಂಥದ್ದು ಕಂಜಂಕ್ಷನ್ ಆಗಿರುತ್ತೆ. ಎರಡು ವಾಕ್ಯಗಳನ್ನು ಜಾಯಿನ್ ಮಾಡುವಂತಹ ವರ್ಡ್ಸ್ಗಳು ಕಂಜಂಕ್ಷನ್ ಆಗಿರುತ್ತೆ. ಅವು ಯಾವುದು ಅಂತಂದ್ರೆ ಆ್ಯಂಡ್, ಬಟ್, ಆರ್, ಫಾರ್, ಆಲ್ಸೋ, ಸ್ಟಿಲ್, ಎಲ್ಸ್, ಇಫ್, ದೋ, ಆಲ್ದೋ, ಹೆನ್ಸ್, ಬಿಫೋರ್, ಅನ್ಲೆಸ್, ಆಸ್, ಇವನ್ ದೋ, ವೈಲ್, ದ್ಯಾಟ್, ಸಿನ್ಸ್, ಸಚ್, ದ್ಯಾಟ್, ಟಿಲ್, ಓನ್ಲಿ, ಆಟ್, ಬಿಕಾಸ್, ವ್ಯಾನ್, ವೇರ್, ಅಂಟಿಲ್. ಸೊ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂತಂದರೆ ಇಂಟರ್ಜೆಕ್ಷನನ್ನು ನಾವು ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಯಾಕಪ್ಪ ಅಂತಂದ್ರೆ ಇವುಗಳನ್ನ ನಾವು ಯಾವುದೇ ರೀತಿಯಾಗಿ ಎಫರ್ಟ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಇರುತ್ತೆ. ಎಕ್ಸ್ಕ್ಲಮೇಷನ್ ಮಾರ್ಕ್ದಿಂದ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇಂಟರ್ಜೆಕ್ಷನ್ ಅಂತಂದರೆ ಸಡನ್ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಇಂಟರ್ಜೆಕ್ಷನ್ ಮೀನ್ಸ್ ನಥಿಂಗ್ ಬಟ್ ಸಡನ್ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಎ ವರ್ಡ್ ವಿಚ್ ಎಕ್ಸ್ಪ್ರೆಸಸ್ ಸಮ್ ಸಡನ್ ಫೀಲಿಂಗ್ಸ್ ಈಸ್ ಕಾಲ್ಡ್ ಆಸ್ ಇಂಟರ್ಜೆಕ್ಷನ್. This sentence end with exclamatory sign. It expresses sudden feelings of surprise, sorrow, happy moments. ಅಂತಂದರೆ ನಾವು ಸಂತೋಷ ಆದಾಗ, ದುಃಖ ಆದಾಗ, ಸರ್ಪ್ರೈಸ್ ಆದಾಗ ಕೆಲವೊಂದು ಸಡನ್ನಾಗಿ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅವೆಲ್ಲವುಗಳು. ಅಂತಂದರೆ ಆಶ್ಚರ್ಯ ಆದಾಗ ಅಥವಾ ನಾವು ತುಂಬಾ ಖುಷಿ ಆದಾಗ ಹುರ್ರಾ ಅಂತನ್ನುವಂಥದ್ದು, ಆ ಅನ್ನುವಂಥದ್ದು, ಓ ಅನ್ನುವಂಥದ್ದು ಇವೆಲ್ಲವುಗಳು ಇಂಟರ್ಜೆಕ್ಷನ್ಗಳಾಗಿರುತ್ತವ. ಇಂಟರ್ಜೆಕ್ಷನ್ಗಳಿಗೆ ಯಾವಾಗಲೂ ಏನಿರುತ್ತೆ, ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಕಂಪಲ್ಸರಿ ಹೊಂದಿರ್ತಾವೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಓ, ಹೋ, ಹುರ್ರಾ, ಹುಜ್ಜಾ, ಆ, ಹಾ, ಅಲಾಸ್, ಎಕ್ಸಲೆಂಟ್ ಈ ರೀತಿಯಾಗಿ ಎಲ್ಲವುದ್ರ ಮುಂದೆ ಏನಿರುತ್ತೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇರುತ್ತೆ. ಭಾವಸೂಚಕ ಚಿಹ್ನೆ ಅಂತ ಹೇಳ್ತೀವಿ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಫಸ್ಟ್ ಎಕ್ಸಾಂಪಲ್, ಓ ಇಟ್ ಈಸ್ ಫ್ಯಾಂಟಾಸ್ಟಿಕ್ ಬಿಲ್ಡಿಂಗ್. ಓ ಅನ್ನುವಂಥದ್ದು ಇಲ್ಲಿ ಏನಾಗಿರುತ್ತೆ, ಇಂಟರ್ಜೆಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹುರ್ರಾ, ವಿ ಹ್ಯಾವ್ ವನ್ ದ ಮ್ಯಾಚ್ ಅಂತಂದರೆ ಈ ಮ್ಯಾಚ್ನ ಗೆದ್ದಾಗ ಎಲ್ಲರೂ ನಾವು ಹುರ್ರಾ ಅಂತ ಹೇಳಿ ಯಾವ ರೀತಿ ಚೀರ್ತೀವಲ್ಲ ಅಥವಾ ಜೋರಾಗಿ ಸೌಂಡ್ ಮಾಡ್ತೀವಲ್ಲ ಅದು ಕೂಡ ಇಂಟರ್ಜೆಕ್ಷನ್ ಆಗಿರುತ್ತೆ. ಸೊ ಅಲಾಸ್, ವಿ ಹ್ಯಾವ್ ಲಾಸ್ಟ್ ದ ಮ್ಯಾಚ್, ನಾವು ಮ್ಯಾಚನ್ನು
ಇನ್ನು ಮಾಡಿದಾಗ ಕಳೆದುಕೊಂಡ್ವಿ ಅಥವಾ ಸೋತಿವಿ ಅಂತಂದಾಗ ತುಂಬಾ ಫೀಲಿಂಗಲ್ಲೇ ಬೇಸರದಿಂದ ಹೇಳ್ತೀವಲ್ವ, ಅದು ಕೂಡ ಇಂಟರ್ಜೆಕ್ಷನ್ ಆಗಿರುತ್ತೆ. ಸಡನ್ ಫೀಲಿಂಗ್ಸನ್ನು ಏನೇನೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅವೆಲ್ಲವುಗಳು ಏನಾಗಿರುತ್ತೆ, ಇಂಟರ್ಜೆಕ್ಷನ್ ಆಗಿರುತ್ತೆ. ಓ ಸ್ಯಾಡ್ ರಾಮು ಲಾಸ್ಟ್ ಹಿಸ್ ಪಾಕೆಟ್, ಇದು ಕೂಡ ಓ ಅನ್ನುವಂಥದ್ದು ಇಲ್ಲಿ ಇಂಟರ್ಜೆಕ್ಷನ್ ಆಗಿರುತ್ತೆ. ಸೊ ಇಷ್ಟು ಏನಿದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡಿದ್ವಿ. ಇವಾಗ ನಾವು ಎಲ್ಲರೂ ಕಮೆಂಟ್ಸ್ ಮಾಡ್ತಾಯಿದ್ರಿ ನನ್ನ ಸಿ ಇ ಟಿಯಲ್ಲಿ GPST ಸಿ ಇ ಟಿಯಲ್ಲಿ ಸ್ಕೋರ್ ಎಷ್ಟಾಗಿದೆ ಅಂತ. ಸೊ ಅದಕ್ಕೆ ಆನ್ಸರ್ ಮಾಡುವಂಥದ್ದನ್ನು ಹೇಳ್ತೀನಿ. ಇಲ್ಲಿ ಇಂಗ್ಲೀಷ್ ಪೇಪರ್ಗೆ 50 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 100 ಡಿಸ್ಕ್ರಿಪ್ಟಿವ್ ಇರುತ್ತಲ್ಲ. 50 ಮಾರ್ಕ್ಸ್ಗೆ ನನಗೆ ಬಂದಿರುವಂಥ ಮಾರ್ಕ್ಸು 37, ಆಮೇಲೆ 100ಕ್ಕೆ 84 ಮಾರ್ಕ್ಸ್ ಬಂದಿದೆ. ಟೋಟಲಾಗಿ 77.34 ಆಗಿದೆ ಪರ್ಸೆಂಟೇಜ್. ಇದು ಟೋಟಲ್ ಪರ್ಸೆಂಟೇಜ್ 150ಗೆ. ಆಮೇಲೆ SS ಬಂದುಬಿಟ್ಟು 37, 50 ಮಲ್ಟಿಪಲ್ ಚಾಯ್ಸ್ಗೆ 37 ಆಗಿದೆ. ಆಮೇಲೆ 100 ಡಿಸ್ಕ್ರಿಪ್ಟಿವ್ಗೆ 75 ಆಗಿದೆ. ಆಮೇಲೆ ಕನ್ನಡ ಪೇಪರಲ್ಲಿ 93 ಆಗಿದೆ. ಇಲ್ಲಿ ಕನ್ನಡ ಪೇಪರ್ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಇಲ್ಲಿ SS ಮತ್ತು ಕನ್ನಡ ಎರಡೂ ಕನ್ಸಿಡರ್ ಆಗಿರೋದ್ರಿಂದ ಸೊ SS ಪೇಪರಲ್ಲಿ ನಂದು 78.68% ಆಗಿದೆ. ಇದು ನಾನು ಸಿ ಇ ಟಿಯಲ್ಲಿ ಸ್ಕೋರ್ ಮಾಡಿರುವಂಥ ಒಂದು ಸ್ಕೋರು. ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಮ್ಯಾಮ್ ಅಂತ. ಸೊ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದೇ ರೀತಿಯಾಗಿ ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಆಮೇಲೆ ಇದೇ ರೀತಿಯಾದ ವಿಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.